ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಸ್ಯ ಪ್ರಪಂಚ, ಮನೆ ಅಂಗಳದಲ್ಲಿ ಬೆಳೆಯುವ ಔಷಧಿ ಸಸ್ಯಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ. ಕೇಳಿ, ಆನಂದಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿ ಸಸ್ಯ ಪ್ರಪಂಚ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಪ್ರೀತಿ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಇವತ್ತಿನ ಸಸ್ಯ ಪ್ರಪಂಚ, ಮನೆಯಂಗಳದಲ್ಲಿ ಬೆಳೆಯುವ ವಿವಿಧ ಔಷಧೀಯ ಸಸ್ಯಗಳು ಪರಿಚಯಿಸತಕ್ಕಂತಹ ಕಾರ್ಯಕ್ರಮ ಸರಣಿಯಲ್ಲಿ ಮುಂದೆ ಸಾಗ್ತಾ ಇದ್ದೀವಿ. ಇವತ್ತು ಪ್ರಮುಖವಾಗಿ ನಾವು ಮೊಟ್ಟ ಮೊದಲಿಗೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಹೊಸ ವರ್ಷ ಯುಗಾದಿಯ ಆತ್ಮೀಯ ಶುಭಾಶಯವನ್ನ ಕೊಡ್ತಾ ಇದ್ದೀವಿ. ಬೇವು ಬೆಲ್ಲವದ ಸವಿ ತಮ್ಮೆಲ್ಲರ ಜೀವನದಲ್ಲಿಯೂ ಕೂಡ ಯಶಸ್ಸನ್ನು ತರಲಿ, ಹಾಗೆ ನೀವಂದುಕೊಂಡಿದ್ದು ಯಶಸ್ವಿಯಾಗಲಿ, ನಿಮ್ಮ ಕನಸುಗಳು ನನಸಾಗಲಿ ಅಂತಕ್ಕಂತಹ ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಂದೆ ಸಾಗ್ತಾ ಇದ್ದೀವಿ. ಇವತ್ತು ಪ್ರಮುಖವಾಗಿ ಕೊಮ್ಮೆ ಸೊಪ್ಪು, ಈ ಕೊಮ್ಮೆ ಸೊಪ್ಪಿನ ಮಹತ್ವವೇನು, ಕೊಮ್ಮೆ ಸೊಪ್ಪಂದ್ರೆ ಏನು, ಅದರ ಔಷಧೀಯ ಗುಣಗಳೇನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ ತಿಳಿಯೋಣ. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಪ್ರಾಚೀನ ಕಾಲದಿಂದಲೂ ಮಾನವನು ತನ್ನದೇ ಆದ ಔಷಧಿಗಳನ್ನು ಗಿಡಮೂಲಿಕೆಗಳ ಮೂಲಕ ಕಂಡುಕೊಂಡಿದ್ದ. ಈ ಗಿಡಮೂಲಿಕೆಗಳು ವೈಜ್ಞಾನಿಕವಾಗಿ ತಮ್ಮದೇ ಆದಂತಹ ಮಹತ್ವವಾದ ಬೆಳವಣಿಗೆಯನ್ನು ಹೊಂದುತ್ತಾ ಇಂದಿಗೂ ಕೂಡ ಕೆಲವು ಹಳ್ಳಿಗಾಡಿಗಳಲ್ಲಿ ಪ್ರಾಚೀನವಾಗಿ ಲಭ್ಯವಿರತಕ್ಕಂತಹ ಸಸ್ಯಗಳು ಇಂದಿಗೂ ಕೂಡ ಜೀವಂತವಾಗಿ ಹಲವರನ್ನು ಪೊರೆಯುತ್ತಿರುವುದನ್ನು ಪ್ರಮುಖವಾಗಿ ಗಮನಿಸುತ್ತೇವೆ. ವಿಶೇಷವಾಗಿ ಭಾರತ ಉಪಖಂಡದಲ್ಲಿ ಈ ಔಷಧೀಯ ಸಸ್ಯಗಳನ್ನು ದೈವಿಕ ಹಿನ್ನೆಲೆಯಲ್ಲಿಯೂ ಕೂಡ ಗಮನಿಸುತ್ತಾರೆ. ಅಂದರೆ ದೇವರಿಗೆ ಪ್ರಿಯವಾದಂತಹ ವಸ್ತುವು ಆಹಾರ ಮಾತ್ರವಲ್ಲದೆ ಈ ಗಿಡಗಳನ್ನು, ಸಸ್ಯಗಳನ್ನು ಆಹಾರವಾಗಿ ಮಾತ್ರ ನೋಡಲ್ಲ, ಬದಲಾಗಿ ಇಡೀ ಮನುಕುಲಕ್ಕೆ ಅವಶ್ಯಕವಿರ್ತಕ್ಕಂತಹ ಒಂದು ಪುನರ್ಮಿಲನ, ಅಂದರೆ ಒಂದು ಜೀವಂತ ಒಂದು ವ್ಯವಸ್ಥೆಯಾಗಿ ಇಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಪ್ರಮುಖವಾಗಿ ಕರ್ನಾಟಕದ ವಿವಿಧ ಬದುಗಳಲ್ಲಿ, ಭಾರತದ ವಿವಿಧ ಬದುಗಳಲ್ಲಿ, ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಬೆಳೀತಕ್ಕಂತಹ ಕೊಮ್ಮೆ ಸೊಪ್ಪು ಅಥವಾ ಪುನರ್ನವ ಅಂತಕ್ಕಂತಹ ಈ ಸಸ್ಯವು ತನ್ನದೇ ಆದ ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಇದನ್ನು ಪುನರ್ನವ ಅಂದರೆ ಸಂಸ್ಕೃತದಲ್ಲಿ ಯಾವುದು ಹಳತನ್ನು ಪುನಃ ಹೊಸತನ್ನಾಗಿ ಮಾಡುತ್ತದೋ ಅದು ಅನ್ನುವಂತಹ ಪರಿಕಲ್ಪನೆ ಇದೆ. ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಪುನರ್ನವ ಅಂದರೆ ಪುನರ್ ನಿರ್ಮಾಣ ಮಾಡ್ತಕ್ಕಂಥದ್ದು, ಅಂದರೆ ಹಳೆಯದನ್ನು ಹೊಸತು ಮಾಡ್ತಕ್ಕಂತಹ ಒಂದು ಪರಂಪರೆ ಅಂತಕ್ಕಂತಹ ವೈಜ್ಞಾನಿಕ ಹೆಸರು ಇರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಈ ಹೆಸರು ಯಾಕೆ ಬಂತು ಅಂತ ನೋಡೋದಾದರೆ, ಮಾನವನ ದೇಹದ ಯಾವುದೇ ಅಂಗಗಳು ಕ್ಷೀಣಿಸಿದರೂ ಅದನ್ನು ಪುನರ್ ನಿರ್ಮಾಣ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡುತ್ತೆ. ವಿಶೇಷವಾಗಿ ಮೂತ್ರಪಿಂಡದಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾದರೆ ಈ ಗಿಡಮೂಲಿಕೆಯ ಔಷಧಿಯನ್ನು ಬಳಸ್ತಕ್ಕಂಥದ್ದನ್ನು ಕೂಡ ಆಯುರ್ವೇದ ಪದ್ಧತಿಯಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಕೊಮ್ಮೆ ಸೊಪ್ಪು ಅಂತಕ್ಕಂತಹ ಸಸ್ಯ ನಿಟ್ಟಾಜೇಸಿಯೈ ಅಂತಕ್ಕಂತಹ ಕುಟುಂಬಕ್ಕೆ ಸೇರಿದ ಬಹುವಾರ್ಷಿಕ ಸಸ್ಯವಾಗಿ ಗಿಡಮೂಲಿಕೆಯಾಗಿ ಪ್ರಮುಖವಾಗಿ ಗುರುತಿಸುತ್ತೇವೆ. ಇದು ಪ್ರಮುಖವಾಗಿ ಭೂಮಿಯ ತುಂಬ
ಹರಡಿಕೊಂಡು ಬೆಳೆಯುವ ಸಸ್ಯವಾಗಿದ್ದು ಇದು ಪ್ರಮುಖವಾಗಿ ಗಮನಿಸಬೇಕಂತ ಅಂಶ ಏನಪ್ಪಾ ಅಂದರೆ ಇದರ ಕಾಂಡ 1 ರಿಂದ 2 ಇಂಚು ಉದ್ದ ಬೆಳೀತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಪ್ರಮುಖವಾಗಿ ಇದರ ಕಾಂಡ ತೆಳುವಾಗಿದ್ದು ಅಲ್ಲಲ್ಲಿ ದಪ್ಪನೆಯ ಗಂಟುಗಳು ಇರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಇದು ಸಾಮಾನ್ಯವಾಗಿ ತಿಳಿ ನೇರಳೆ ಬಣ್ಣ ಅಥವಾ ಗಾಢವಾದ ಹಸಿರು ಬಣ್ಣವನ್ನು ಒಳಗೊಂಡಿರುತ್ತದೆ. ಎಲೆಗಳು ಸಾಮಾನ್ಯವಾಗಿ ವಿರುದ್ಧ ದಿಕ್ಕಿನಲ್ಲಿ ಬೆಳೆಯುವುದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇದು ಸಾಮಾನ್ಯವಾಗಿ ಎಲೆಗಳು ಉದ್ದ ಗಿಡ್ಡ ಬೆಳೆದಿರುತ್ತವೆ, ಒಂದೇ ಸಮನಾಗಿ ಇರುವುದಿಲ್ಲ. ಎಲೆಗಳ ಕೆಳಭಾಗವು ಬೆಳ್ಳನೆಯ ಆಕಾರವನ್ನು ಒಳಗೊಂಡಿದ್ದು ಎಲೆಯ ಮೇಲ್ಭಾಗವು ಗಾಢವಾದ ಹಸಿರು ಬಣ್ಣವನ್ನು ಹೊಂದಿರುತ್ತದೆ. ಇನ್ನು ಹೂವುಗಳು ಚಿಕ್ಕದಾಗಿದ್ದು ಇದು 5 ಮೀಟರ್ ನಾಸವನ್ನು ಒಳಗೊಂಡಿರುತ್ತದೆ. ಇದು ಪ್ರಮುಖವಾಗಿ ಛತ್ರಿಯ ಆಕಾರದಲ್ಲಿ ಗೊಂಚಲುಗಳ ರೀತಿಯಲ್ಲಿ ಬೆಳೆಯುತ್ತದೆ. ಸಾಮಾನ್ಯವಾಗಿ ಇದು ಕೆಂಪು, ಗುಲಾಬಿ ಅಥವಾ ನೇರಳೆ ಬಣ್ಣದಲ್ಲಿ ಹೂಗಳು ಇರ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಈ ಸಸ್ಯದ ಹಣ್ಣು 5 ಪಕ್ಕೆಲುಬುಗಳನ್ನು ಒಳಗೊಂಡಿರತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಇದರ ಮೇಲ್ಭಾಗದಲ್ಲಿ ಗ್ರಂಥಿಗಳು ಅಂಟಂಟಾಗಿದ್ದು ಪ್ರಮುಖವಾಗಿ ಪ್ರಾಣಿಗಳು ಮತ್ತು ಪಕ್ಷಿಗಳು ಅದರ ಮೇಲೆ ಕುಳಿತರೆ ಇದರಲ್ಲಿ ಬೀಜ ಪ್ರಸರಣವಾಗುತ್ತದೆ. ಅಂದರೆ ಒಂದು ಗಂಡು ಹೆಣ್ಣು ಲೈಂಗಿಕ ಕ್ರಿಯೆ ನಡೆಸಿ ಮಗುವಿಗೆ ಜನ್ಮ ನೀಡತಕ್ಕಂಥದ್ದನ್ನು ಗಮನಿಸ್ತೇವೆ. ಅದೇ ಪ್ರಕಾರವಾಗಿ ಈ ಸಸ್ಯವು ಪತ್ರ ಹರಿತು ಅಂತಕ್ಕಂಥದ್ದೇನಿದೆ, ಸಸ್ಯ ಹೂಗಳು ಹಣ್ಣಾಗಿ ನಂತರದಲ್ಲಿ ಬೀಜಗಳು ಒಡೆಯಬೇಕಂದ್ರೆ ಈ ಪ್ರಾಣಿ ಪಕ್ಷಿಗಳು ಅದರ ಮೇಲೆ ಬಂದು ಕೂತು ಇದಕ್ಕೆ ಶಾಖ ನೀಡುವುದರ ಮೂಲಕ ಹಣ್ಣುಗಳು ಬೀಜ ಒಡೆಯತಕ್ಕಂತಹ ಒಂದು ಸನ್ನಿವೇಶವನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಈ ಅಂಟು ಗುಣ ಇರೋದ್ರಿಂದನೇ ಇದನ್ನು ಆಂಗ್ಲ ಭಾಷೆಯಲ್ಲಿ ರೆಡ್ ಸ್ಪ್ಲೈಡ್ಲಿಂಗ್ ಅನ್ನುವಂತಹ ಹೆಸರಿನಿಂದ ಗುರುತಿಸಲಾಗುತ್ತೆ. ಈ ಕೊಮ್ಮೆ ಸೊಪ್ಪಿಗೆ ಸಾಮಾನ್ಯವಾಗಿ ಕರ್ನಾಟಕ ಇರ್ಬೋದು, ಭಾರತ ಇರ್ಬೋದು, ವಿವಿಧ ಭಾಗದಲ್ಲಿ ವಿವಿಧ ಹೆಸರುಗಳಿಂದ ಗುರುತಿಸಲಾಗುತ್ತೆ. ಆಯಾ ಸ್ಥಳೀಯ ಸಂಸ್ಕೃತಿಯ ಆಧಾರದ ಮೇಲೆ ಈ ಸಸ್ಯಕ್ಕೆ ಬಹಳ ಮಹತ್ವ ಇರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಕೊಮ್ಮೆ, ಗೋಣಿಗಿಡ, ತೊಗರಿಬೇಳೆ ಸೊಪ್ಪು, ಆಯುರ್ವೇದಿಕ್ ಅಂಶಗಳಲ್ಲಿ ಕೊಮ್ಮೆ ಸೊಪ್ಪನ್ನು ರಾಸಾಯನಿಕ ವಿಧಾನದಲ್ಲಿ ಪ್ರಮುಖವಾಗಿ ಉಲ್ಲೇಖವನ್ನು ನೀಡಲಾಗಿದೆ. ಪ್ರಾಚೀನ ಕಾಲದಿಂದಲೂ ಕೂಡ ಇದು ಬಳಕೆಯಲ್ಲಿದೆ ಅಂತಕ್ಕಂತಹ ಉಲ್ಲೇಖಗಳು ಕೆಲವು ಆಯುರ್ವೇದಿಕ ಗ್ರಂಥಗಳಲ್ಲಿ ಇರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ರಾಸಾಯನಿಕ ಅಂದರೆ ಆಯುರ್ವೇದದಲ್ಲಿ ರಾಸಾಯನ ಅಂದರೆ ಏನಪ್ಪಾ ಅಂದರೆ ವಯಸ್ಸಾಗುವುದನ್ನು ತಡೆಯುವುದು, ದೇಹದ ಅಂಗಾಂಗಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಪೋಷಣೆ ಮಾಡ್ತಕ್ಕಂಥದ್ದು ಅಂತಕ್ಕಂತಹ ಅರ್ಥವನ್ನು ಕೊಡುತ್ತೆ. ಆಯುರ್ವೇದಿಕ್ ಗ್ರಂಥಗಳಾದ ಚರಕ ಸಂಹಿತೆ, ಸುಶ್ರುತ ಈ ಗ್ರಂಥಗಳಲ್ಲಿ ಇದರ ಹೆಚ್ಚಿನ ಮಾಹಿತಿಗಳು ಉಲ್ಲೇಖ ಇರತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಚರಕ ಸಂಹಿತೆ ಅಂತಕ್ಕಂತಹ ಪುಸ್ತಕದಲ್ಲಿ ಇದು ಯಕೃತ್ ರಕ್ಷಣೆಗೆ ಹಾಗೂ ಮೂತ್ರಪಿಂಡಕ್ಕೆ ಸಹಾಯ ಮಾಡುತ್ತದೆ ಎಂದು ಉಲ್ಲೇಖ ಮಾಡಿದರೆ, ಸುಶ್ರುತ ಗ್ರಂಥದಲ್ಲಿ ಪ್ರಮುಖವಾಗಿ ಇದು ಮನುಷ್ಯನ ವಯಸ್ಸಾಗುವಿಕೆಯನ್ನು ತಡೆಯೋದಕ್ಕೆ, ಅಂದರೆ ಆ ವಯಸ್ಸಾದಾಗ ಸುಕ್ಕು ಕಟ್ಟತಕ್ಕಂಥದ್ದು ಮೈ ಸರ್ವೇ ಸಾಮಾನ್ಯ, ಅದನ್ನು ತಡೆಗಟ್ಟೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಆದರೆ ಸ್ನೇಹಿತರೆ, ಒಂದು ನೆನಪಿಟ್ಕೊಳ್ಳಿ, ಯಾವತ್ತಿದ್ರೂ ಮನುಷ್ಯನಿಗೆ ವಯಸ್ಸಾಗಲೇಬೇಕು. ಒಂದಲ್ಲ ಒಂದು ದಿನ ಈ ಲೋಕವನ್ನು ಬಿಟ್ಟು ಹೋಗಲೇಬೇಕು. ನಾವು ಹೋಗುವವರೆಗೂ ಮಾತ್ರ ನಮ್ಮದು, ನಾವು ಹೋದ್ಮೇಲೆ ನಮ್ದಲ್ಲ. ಆಯುರ್ವೇದದ ಪ್ರಕಾರ ಇದರ ರಸ, ಇದರ ಒಂದು ವೀರ್ಯ ಅಂತಕ್ಕಂಥದ್ದೇನಿದೆ ಅದು ಸರ್ವೇ ಸಾಮಾನ್ಯವಾಗಿ ಯಾವುದೇ ಕಾಯಿಲೆಯನ್ನು ತಡೆಗಟ್ಟುವುದು, ಹಾಗೆ ಅದರಲ್ಲಿರ್ತಕ್ಕಂತಹ ರಾಸಾಯನಿಕ ಅಂಶಗಳು ತಮ್ಮದೇ ಆದ ರೀತಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಸನ್ನಿವೇಶವನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇದರ ರುಚಿ ಕಹಿ, ಒಗರು ಮತ್ತು
ಕೆಲವು ಬಾರಿ ಸಿಹಿ ಇರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಪ್ರಮುಖವಾಗಿ ಈ ಸಸ್ಯವು ಕಫ ಮತ್ತು ವಾತ ದೋಷವನ್ನು ತಡೆಗಟ್ಟುವುದಕ್ಕೆ ಸಹಾಯ ಮಾಡುತ್ತದೆ. ಇದಿಷ್ಟೇ ಅಲ್ಲದೆ ಉರಿಯೂತವನ್ನು ಕಡಿಮೆ ಮಾಡುವುದರ ಜೊತೆಗೆ ಶರೀರದಲ್ಲಿರುವ ಹೆಚ್ಚಿನ ದ್ರವವನ್ನು ಹೊರಹಾಕೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತದೆ. ಪ್ರಮುಖವಾಗಿ ಇದರಲ್ಲಿ ಅಡಗಿರತಕ್ಕಂತಹ ಔಷಧೀಯ ರಹಸ್ಯಗಳು ಸಾಮಾನ್ಯವಾಗಿ ಇದರಲ್ಲಿರ್ತಕ್ಕಂತಹ ರಾಸಾಯನಿಕ ಅಂಶಗಳ ಆಧಾರದ ಮೇಲೆ ಪ್ರಮುಖವಾಗಿ ಗಮನಿಸಬಹುದು. ಇತ್ತೀಚಿನ ಸಂಶೋಧನೆಗಳು ಪ್ರಮುಖವಾಗಿ ಇದರಲ್ಲಿ 132ಕ್ಕೂ ಹೆಚ್ಚು ರಾಸಾಯನಿಕ ಅಂಶಗಳು ಇರತಕ್ಕಂಥದ್ದನ್ನು ಪತ್ತೆ ಮಾಡಿದ್ದಾರೆ. ಹಾಗೆ 2024ರಲ್ಲಿ ಒಂದು ಸಂಶೋಧನೆಯು ಇದರಲ್ಲಿ 145ಕ್ಕೂ ಹೆಚ್ಚು ಜೈವಿಕ ಅಂಶಗಳು ಇದೆ ಅಂತಕ್ಕಂತಹ ಉಲ್ಲೇಖವನ್ನು ನೀಡಿದೆ. ಇದರಲ್ಲಿರ್ತಕ್ಕಂತಹ ರಾಸಾಯನಿಕ ಅಂಶಗಳು ಪ್ರಮುಖವಾಗಿ ಉರಿಯೂತವನ್ನು ಶಮನ ಮಾಡತಕ್ಕಂಥದ್ದು, ಆಂಟಿಬಯೋಟಿಕ್ ಅಂಶಗಳನ್ನು ಹೊಂದಿರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಉಲ್ಲೇಖಿಸುತ್ತೇವೆ. ಪುನರ್ನವೀನ್ ಅಂತಕ್ಕಂತಹ ಅಂಶ ಸಾಮಾನ್ಯವಾಗಿ ಸಸ್ಯದ ಬೇರಿನಲ್ಲಿ ಕಂಡುಬರತಕ್ಕಂಥ ಅಂಶವಾಗಿದ್ದು, ಇದು ನೇರವಾಗಿ ಮೂತ್ರಪಿಂಡದ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ಇತ್ತೀಚಿನ ಸಂಶೋಧನೆಯಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಕೂಡ ಇದು ಒಳಗೊಂಡಿದೆ ಅಂತಕ್ಕಂತಹ ಉಲ್ಲೇಖಗಳು ಕಂಡುಬಂದಿದೆ. ಪ್ರಮುಖವಾಗಿ ವಿಟಮಿನ್ ಸಿ ಅಂಶವನ್ನು ಒಳಗೊಂಡಿದ್ದು ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಇನ್ನು ಆರೋಗ್ಯ ಪ್ರಯೋಜನಗಳು ಏನೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಪ್ರಮುಖವಾಗಿ ಕೊಮ್ಮೆ ಸೊಪ್ಪು ಅಂತಕ್ಕಂಥದ್ದೇನಿದೆ, ಇದು ಜಗತ್ತಿನಾದ್ಯಂತ ಮೂತ್ರಪಿಂಡದ ಆರೋಗ್ಯವನ್ನು ಸುಧಾರಿಸಿಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ ಅಂತಕ್ಕಂಥದ್ದನ್ನು ಕೆಲವು ಸಂಶೋಧನೆಗಳು ತಿಳಿಯಪಡಿಸಿವೆ. ಇತ್ತೀಚೆಗೂ ಕೂಡ ಸಾಕಷ್ಟು ಸಂಶೋಧನೆಗಳು ಇದರ ಮೇಲೆ ನಡೀತಾ ಇದ್ದು, ಅಮೆರಿಕದಲ್ಲಿಯೂ ಕೂಡ ಇದರ ಬಗ್ಗೆ ಸಾಕಷ್ಟು ವೈಜ್ಞಾನಿಕ ಸಂಶೋಧನೆಗಳು ನಡೆಯುತ್ತಿವೆ. ಇದು ಪ್ರಮುಖವಾಗಿ ದೇಹದಲ್ಲಿ ಹೆಚ್ಚಿರ್ತಕ್ಕಂತಹ ದ್ರವ ಅಂಶ ಹಾಗೂ ಉಪ್ಪಿನ ಅಂಶ ಇವೆಲ್ಲವನ್ನು ಹೊರಹಾಕೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ಮೂತ್ರಪಿಂಡಗಳ ಮೇಲೆ ಬೀಳುವ ಒತ್ತಡ ಕಡಿಮೆಯಾಗೋದರಿಂದ ಇದು ಪ್ರಮುಖವಾಗಿ ಮೂತ್ರಪಿಂಡದ ಆರೋಗ್ಯವನ್ನು ಸುಧಾರಿಸುತ್ತದೆ. ಇದಿಷ್ಟೇ ಅಲ್ಲದೆ ಮೂತ್ರಪಿಂಡದ ವೈಫಲ್ಯವನ್ನು ತಡೆಗಟ್ಟೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಮುಖ್ಯವಾಗಿ ಮೂತ್ರಪಿಂಡದಲ್ಲಿ ಕಲ್ಲು ಉಂಟಾಗದಂತೆ ಮೂತ್ರಪಿಂಡದಲ್ಲಿ ಉಂಟಾಗುವ ಕಲ್ಲುಗಳನ್ನು ಕರಗಿಸುವುದರ ಜೊತೆಗೆ ಅದು ಮತ್ತೆ ರಚನೆಗೊಳ್ಳುವುದನ್ನು ಕೂಡ ಇದು ತಡೆಯುತ್ತದೆ. ಪ್ರಮುಖವಾಗಿ ಈ ಕುರಿತಂತೆ ಸಂಶೋಧನೆಗಳು ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ಯಕೃತ್ ಸಮಸ್ಯೆಯಿಂದ ಉಂಟಾಗುವಂತಹ ನೀರು ತುಂಬೋದು ಹೊಟ್ಟೆಯಲ್ಲಿ ಅಥವಾ ಕಾಲು ಊತ ಉಂಟಾಗ್ತಕ್ಕಂಥದ್ದು, ಇವುಗಳನ್ನು ತಡೆಯೋದಕ್ಕೂ ಕೂಡ ಇದು ಅತ್ಯಂತ ಪರಿಣಾಮಕಾರಿ ಅಂತಕ್ಕಂಥದ್ದನ್ನು 2025ರ ಒಂದು ಸಂಶೋಧನೆ ನಮಗೆ ತಿಳಿಸುತ್ತೆ. ಇದಿಷ್ಟೇ ಅಲ್ಲದೆ ಯಕೃತ್ ರಕ್ಷಣೆಗೂ ಕೂಡ ಸಹಾಯ ಮಾಡುತ್ತೆ. ಈ ಯಕೃತ್ ಅಂತಕ್ಕಂಥದ್ದು ದೇಹದ ಒಂದು ಕಾರ್ಖಾನೆ. ಇಲ್ಲಿ ವಿಷಕಾರಿ ಅಂಶವೂ ಕೂಡ ಸೇರ್ಕೊಳ್ಳೋದನ್ನು ಗಮನಿಸ್ತೇವೆ. ಆದ್ದರಿಂದ ಯಕೃತ್ ರಕ್ಷಣೆ ಪ್ರತಿಯೊಬ್ಬರು ಕೂಡ ಮಾಡ್ಕೋಬೇಕು. ಆ ಯಕೃತ್ ಕುರಿತಂತೆ ಸಾಕಷ್ಟು ಎಪಿಸೋಡ್ನಲ್ಲಿ ಇದೇ ಎಪಿಸೋಡ್ಗಳಲ್ಲಿ ನಾನು ಮಾತಾಡಿದ್ದೀನಿ. ಯಕೃತ್ತಿಂದ ಏನೆಲ್ಲ ಆಗುತ್ತೆ, ಕಾಯಿಲೆಗಳು ಬರ್ತವೆ ಅಂತಕ್ಕಂಥದ್ದು. ಆ ಯಕೃತ್ ಕಾಯಿಲೆಯನ್ನು ತಡೆಗಟ್ಟೋದಕ್ಕೂ ಕೂಡ ಈ ಕೊಮ್ಮೆ ಸೊಪ್ಪು ಸಹಾಯ ಮಾಡುತ್ತೆ. ಒಂದು ಕಾರ್ಖಾನೆ ಈ ಯಕೃತ್. ಈ ಕಾರ್ಖಾನೆಯನ್ನು ನಾವು ರಕ್ಷಣೆ ಮಾಡಬೇಕು ಅಂದರೆ ಇಂತಹ ಸೊಪ್ಪುಗಳನ್ನು ಬಳಸಬೇಕು. ಅದಕ್ಕೋಸ್ಕರ ನೀವು ಬಳಸಬೇಕು ಅಂದರೆ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ಕೇಳಬೇಕು, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಇದಿಷ್ಟೇ ಅಲ್ಲದೆ ಕಾಮಾಲೆ ಜಾಂಡೀಸನ್ನು ತಡೆಗಟ್ಟೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಪ್ರಮುಖವಾಗಿ ಮದ್ಯಪಾನ ಅಥವಾ
ತಪ್ಪು ಆಹಾರ ಸೇವನೆಯಿಂದ ಉಂಟಾಗುವಂತಹ ಯಕೃತ್ ಕೊಬ್ಬು ಇದನ್ನು ತಡೆಗಟ್ಟೋದಕ್ಕೂ ಕೂಡ ಇದು ಪ್ರಮುಖವಾಗಿ ನೆರವಾಗೋದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ಕರ್ನಾಟಕದಲ್ಲಿ ಪ್ರಮುಖವಾಗಿ ರಕ್ತಹೀನತೆ ಅಥವಾ ಅನಿಮಿಯ ಸಮಸ್ಯೆಯನ್ನು ತಡೆಗಟ್ಟೋದಕ್ಕೂ ಕೂಡ ಇದನ್ನು ಬಳಸ್ತಾರೆ. ಪ್ರಮುಖವಾಗಿ ಪುನರ್ನವ ಅಂತಕ್ಕಂತಹ ಮಾತ್ರೆಗಳು ಕರ್ನಾಟಕದಲ್ಲಿ ಸರ್ವೇ ಸಾಮಾನ್ಯವಾಗಿ ಸಿಗ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಈ ಮಾತ್ರೆಯಿಂದಾಗಿ ಸಾಕಷ್ಟು ಜನ ತಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಈ ವರದಿ ನಮಗೆ ತಿಳಿಸುತ್ತೆ. ಇದಿಷ್ಟೇ ಅಲ್ಲದೆ ಪ್ರಮುಖವಾಗಿ ಗರ್ಭಿಣಿಯರಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತದೆ. ಇದಿಷ್ಟೇ ಅಲ್ಲದೆ ಕಣ್ಣಿನ ಸುತ್ತ ಊತ ಉಂಟಾಗ್ತಕ್ಕಂಥದ್ದು, ಆಯಾಸ ಉಂಟಾಗ್ತಕ್ಕಂಥದ್ದು ಇವುಗಳನ್ನು 70% ಕಡಿಮೆ ಮಾಡ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥ ಆಸೆ ಏನಪ್ಪ ಅಂದರೆ ಬೊಜ್ಜನ್ನು ಕರಗಿಸ್ಕೋಬೇಕು ಅಂತ ಹೇಳಿ ಸಾಕಷ್ಟು ರಾಸಾಯನಿಕ ಔಷಧಿಗಳನ್ನು ಬಳಸ್ತಾ ಇರ್ತಾರೆ. ಅದರ ಬದಲು ಈ ಕೊಮ್ಮೆ ಸೊಪ್ಪಿನ ಕಷಾಯಗಳನ್ನು ಮಾಡ್ತಾ ತಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ಕೋಬೋದು. ಇದರ ತೂಕವನ್ನು ಇಳಿಸ್ಕೊಳ್ಳೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಹಾಗೆ ಹೆಚ್ಚಿನ ಕೊಬ್ಬನ್ನು ಕೂಡ ಕಡಿಮೆ ಮಾಡೋದಕ್ಕೆ, ದೇಹದ ಹೆಚ್ಚಿನ ಕೊಬ್ಬನ್ನು ಕಡಿಮೆ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತದೆ. ಇನ್ನು ಪ್ರಮುಖವಾಗಿ ಕರ್ನಾಟಕದಲ್ಲಿ ಸೊಪ್ಪಿಗೆ ಬಹಳಷ್ಟು ಮಹತ್ವವನ್ನು ನೀಡಲಾಗುತ್ತೆ. ಈ ಕೊಮ್ಮೆ ಸೊಪ್ಪಿನಲ್ಲಿಯೂ ಕೂಡ ಇದರ ಕಹಿ ಅಂಶವನ್ನು ಹೊರತಾಗಿಯೂ ಕೂಡ ಇದರಲ್ಲಿ ಅಡಿಗೆಯನ್ನು ಮಾಡ್ತಾರೆ. ಪ್ರಮುಖವಾಗಿ ಹಿರಿಯರು ಆಗಿನ ಕಾಲದಲ್ಲಿ ಸಾಕಷ್ಟು ಇಂತಹ ಸೊಪ್ಪುಗಳನ್ನು ಬಳಸಿಕೊಂಡು ರುಚಿಯಾದ ಅಡಿಗೆಯನ್ನು ತಯಾರು ಮಾಡ್ತಿದ್ದಂತಹ ಸನ್ನಿವೇಶಗಳು ಪ್ರಾಚೀನ ಕಾಲದಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿತ್ತು. ಇಂದಿಗೂ ಕೂಡ ಕೆಲವು ಗ್ರಾಮೀಣ ಪರಿಸರದಲ್ಲಿ ಜೀವಂತವಾಗಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ತಂಬುಳಿ ಕಷಾಯ ರೂಪದಲ್ಲಿ ಪ್ರಮುಖವಾಗಿ ಇದನ್ನು ಬಳಸಲಾಗುತ್ತೆ. ಇನ್ನು ಇದು ಪ್ರಮುಖವಾಗಿ ಯಾವುದೇ ವಾತಾವರಣದಲ್ಲಿ ಪ್ರಮುಖವಾಗಿ ಬೆಳೆಯುತ್ತೆ. ಉಷ್ಣವಲಯ ಇರಬಹುದು, ಬಿಸಿಲಿರಬಹುದು. ಪ್ರಮುಖವಾಗಿ ಕೆಂಪು ಮಣ್ಣಿನಲ್ಲಿ ಇದನ್ನು ಬೆಳೆಸಲಾಗುತ್ತೆ. ಈ ಸಸ್ಯವು ಗಟ್ಟಿಮುಟ್ಟಾಗಿ ಇರುವುದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಪ್ರಮುಖವಾಗಿ ಕೊಮ್ಮೆ ಸೊಪ್ಪಿನ ಬೀಜ ಸಣ್ಣದಾಗಿರುತ್ತದೆ. ಕೊಮ್ಮೆ ಸೊಪ್ಪನ್ನು ನೀವು ಬೆಳಿಬೇಕು ಅಂದರೆ ಇದರ ಬೀಜವನ್ನು ಬಳಸಿ ಮಣ್ಣನ್ನು ಹಾಕುವುದರ ಮೂಲಕ ಇದನ್ನು ಬೆಳೆಸಬಹುದು. ಹಾಗೆ ಇದರ ಕಾಂಡಗಳನ್ನು ಬಳಸಿಕೊಂಡು ಕೂಡ ಈ ಸಸ್ಯವನ್ನು ಬೆಳೆಸಬಹುದು. ಇದನ್ನು ಬೆಳೀತಕ್ಕಂಥವರು ಪ್ರಮುಖವಾಗಿ ನೆನ್ಪಿಡ್ಕೋಬೇಕಾದಂಥ ಅಂಶ ಏನಪ್ಪಾ ಅಂದರೆ ದಿನದ 6 ಗಂಟೆಗಳ ಕಾಲ ನೇರ ಸೂರ್ಯನ ಬೆಳಕು ಬೀಳುವಂತೆ ನೋಡಿಕೊಳ್ಳಬೇಕು. ಪ್ರಮುಖವಾಗಿ ನೀರಿನ ಅಂಶ, ತೇವಾಂಶ ಮಣ್ಣಿನಲ್ಲಿ ಹೆಚ್ಚಾಗಿರುವಂತೆ ನೋಡಿಕೊಳ್ಳಬೇಕು. ಇನ್ನು ಇದಕ್ಕೆ ನೀರು ನಿಲ್ಲದಂತೆ ನೋಡ್ಕೋಬೇಕು. ಇನ್ನು ಇದರ ನಿರ್ವಹಣೆ ನೋಡೋದಾದರೆ ಇದಕ್ಕೆ ತಿಂಗಳಿಗೆ ಒಮ್ಮೆ ಕೊಟ್ಟಿಗೆ ಗೊಬ್ಬರ ನೀಡಿದರೆ ಸಾಕು, ಸಮೃದ್ಧವಾಗಿ ಬೆಳೆಯುತ್ತದೆ. ಅಷ್ಟೇ ಅಲ್ಲದೆ ಇದಕ್ಕೆ ಯಾವ ಕೀಟ ಬಾಧೆಯೂ ಕೂಡ ತಗುಲುವುದಿಲ್ಲ. 35 ಸೆಲ್ಸಿಯಸ್ ತಾಪಮಾನದಲ್ಲಿ ಬೆಳೆಸೋದು ಸೂಕ್ತ. ಹಾಗೆ ಮಣ್ಣಿನ pH ಮಟ್ಟ 6.5ರಿಂದ 7.5ರ ನಡುವೆ ಇರ್ತಕ್ಕಂಥದ್ದನ್ನು ಗಮನಿಸ್ಕೋಬೇಕು. ಇನ್ನು ಇದರ ಅಡ್ಡ ಪರಿಣಾಮಗಳು ಏನೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಯಾವುದೇ ಒಂದು ಸಸ್ಯವನ್ನು ಬೆಳಿತೀವಿ ಅಥವಾ ಅದನ್ನು ಬಳಸ್ತೀವಿ ಅಂದರೆ ಅದರ ಅಡ್ಡ ಪರಿಣಾಮ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿರಬೇಕು. ಹಾಗಾಗಿ ಪ್ರತಿ ಎಪಿಸೋಡಲ್ಲೂ ಕೂಡ ಅಡ್ಡ ಪರಿಣಾಮ ಏನಿದೆ ಅನ್ನೋದನ್ನು ಕೂಡ ನಾವು ತಿಳಿಸ್ತಾ ಇದ್ದೀವಿ. ಹಾಗಾಗಿ ನಾವು ಈ ಸೊಪ್ಪಿನ ಅಥವಾ ಈ ಸಸ್ಯಗಳ ಬಳಸಿ ಏನಾದರೂ ತೊಂದರೆಗಳು ಉಂಟಾದರೆ ಜವಾಬ್ದಾರರಾಗಿರುವುದಿಲ್ಲ. ಹಾಗಾಗಿ ನೀವು ನಿಮ್ಮ ಕೌಟುಂಬಿಕ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಇದನ್ನು ಬಳಸೋದು ಸೂಕ್ತ. ಇದೇ ಪ್ರಕಾರವಾಗಿ ಹಿತವಾಗಿ ಮಿತವಾಗಿ ಬಳಸಿದ್ರೆ ಎಲ್ಲವೂ ಕೂಡ ಆರೋಗ್ಯವರ್ಧಕವಾಗಿರ್ತವೆ. ಇಲ್ಲಾಂದರೆ ಆರೋಗ್ಯ ಮಾರಕವಾಗಬಹುದು. ಪ್ರಮುಖವಾಗಿ ಗರ್ಭಿಣಿಯರು
ಇದನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ವೈದ್ಯರ ಸಲಹೆಗಳನ್ನು ಪಡ್ಕೊಳ್ಳೋದು ಕಡ್ಡಾಯವಾಗಿರುತ್ತದೆ. ಹಾಗೆ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಇದನ್ನು ಬಳಸಿದರೆ ರಕ್ತಹೀನತೆಯ ಸಮಸ್ಯೆಯನ್ನು ತಡೆಗಟ್ಟೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಪ್ರಮುಖವಾಗಿ ರಕ್ತದೊತ್ತಡವನ್ನು ಕಡಿಮೆ ಮಾಡೋದಕ್ಕೆ ಇದು ಬಹಳ ಪ್ರಯೋಜನಕಾರಿಯಾಗುತ್ತೆ. ಆದ್ದರಿಂದ BP ಮಾತ್ರೆಗಳನ್ನು ಯಾರು ತೆಗೆದುಕೊಳ್ತೀರಿ ಅವರು ಇದನ್ನು ಬಳಸದೇ ಇರೋದು ಸೂಕ್ತ. ಒಂದೇ ಬಾರಿಗೆ ಸಂಪೂರ್ಣವಾಗಿ ಕಡಿಮೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಬಗ್ಗೆ ಗಮನವಹಿಸೋದು ಸೂಕ್ತ. ಇನ್ನು ಪ್ರಮುಖವಾಗಿ 12 ವರ್ಷದ ಒಳಗಿನ ಮಕ್ಕಳಿಗೆ ವೈದ್ಯರ ಸಲಹೆ ಇಲ್ಲದೆ ಇದನ್ನು ನೀಡಬಾರದು. ಅಷ್ಟೇ ಅಲ್ಲದೆ ನಿರ್ಜಲೀಕರಣ ಉಂಟಾಗುವಂತಹ ಸಾಧ್ಯತೆ ಇರುವುದರಿಂದ ಇದನ್ನು ಸೇವಿಸಿದಾಗ ಹೆಚ್ಚು ನೀರನ್ನು ಕುಡಿಯುವುದು ಕೂಡ ಬಹಳ ಮುಖ್ಯ. ಇನ್ನು ಕೊನೆಯದಾಗಿ ಹೇಳೋದಾದರೆ, ಯಾವುದೇ ಸಸ್ಯಗಳು ತಮ್ಮದೇ ಆದಂತಹ ಔಷಧೀಯ ಗುಣಗಳನ್ನು ಒಳಗೊಂಡಿರುತ್ತೆ. ಪ್ರಕೃತಿ ನಮಗೆ ನೀಡಿರ್ತಕ್ಕಂಥ ವರ ಸೊಪ್ಪುಗಳು, ತರಕಾರಿಗಳು, ಹಣ್ಣುಗಳು ಇವೆಲ್ಲವೂ ಕೂಡ ನಮಗೆ ನೈಸರ್ಗಿಕವಾಗಿ ಸಿಗುವ ಒಂದು ಅಂಶ. ಇವೆಲ್ಲವನ್ನು ಬಳಸಿಕೊಂಡು ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಹಾಗೆ ಇನ್ನೊಬ್ಬರಿಗೆ ಈ ಸಂಚಿಕೆಯನ್ನು ಹಂಚುವುದರ ಮೂಲಕ ನೀವು ಕೇಳೋದಷ್ಟೇ ಅಲ್ಲ, ನಿಮ್ಮ ಆತ್ಮೀಯರೊಂದಿಗೂ ಕೂಡ ಹಂಚಿಕೊಡಿ ಅಂತಕ್ಕಂಥ ಸಂದೇಶ ಇದು. ಯಾಕಂದರೆ ಎಷ್ಟೋ ಜನಕ್ಕೆ ಏನೋ ಗೊತ್ತಿರಲ್ಲ ಮಾಹಿತಿ. ಈ ಮೂಲಕನಾದರೂ ಮಾಹಿತಿ ತಿಳಿಸೋದು ನಮ್ಮ ಒಂದು ಉದ್ದೇಶ ಅಷ್ಟೇ. ಹಾಗಾದರೆ ಇಷ್ಟೆಲ್ಲ ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಹೊಸ ಮಾಹಿತಿಯನ್ನು ಪ್ರತಿನಿತ್ಯ ನೀಡೋದಕ್ಕೆ ಸಹಾಯಕವಾಗುತ್ತೆ. ಇಲ್ಲಾಂದರೆ ಏನೋ ಬೆಂಬಲ ಇಲ್ಲ, ಪ್ರೋತ್ಸಾಹ ಇಲ್ಲ ಅಂತ ನಮಗೂ ಕೂಡ ಅನಿಸುತ್ತೆ. ಹಾಗೆ ಕಾರ್ಯ ಒತ್ತಡದ ನಡುವೆಯೂ ಕೂಡ ರೆಕಾರ್ಡಿಂಗ್ ಮಾಡ್ತಕ್ಕಂಥದ್ದು, ಎಡಿಟಿಂಗ್ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರುತ್ತೆ ಅಂತ ಹೇಳ್ತಾ, ಏನೇ ಇರಲಿ ಯಾವಾಗಲೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್.